ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಮಗಳನ್ನ ನೌಕರಿದವರಿಗೆ ಕೊಡುವುದಕ್ಕಿಂತ ರೈತರಿಗೆ ಮಗಳು ಕೊಡಬೇಕು ಅಂತ ಪರಮ ಪೂಜ್ಯ ಶ್ರೀಮಂತ ಸ್ವಾಮೀಜಿ ಹೇಳಿದ್ದಾರೆ. ಯಲಬುರ್ಗಾ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಮಹದಾಸೋಹಿ ಕಲಬುರಗಿ ಶರಣ ಬಸವೇಶ್ವರ ಪುರಾಣ ಕಾರ್ಯಕ್ರಮದಲ್ಲಿ ಶರಣ ಬಸವೇಶ್ವರನ ಹಾಗೂ ಮಾತಮ್ಮ ತಾಯಿ ವಿವಾಹ ಮುಹೂರ್ತ ಸಂದರ್ಭದಲ್ಲಿ ಮಾತನಾಡಿ, ಕೊರೋನಾ ಬಂದ ಟೈಮ್ನಲ್ಲಿ ನೌಕರಿಯದವರು ಭೂಮಿ ತಾಯಿ ಸೇವೆಯನ್ನ ಮಾಡಿದ್ರು ಅಂದಾಗ ಭೂಮಿ ತಾಯಿ ಎಲ್ಲ ರೋಗವನ್ನ ಕಳೆಯುವ ಶಕ್ತಿಯ ತಾಯಿಗೆ ಇದೆ. ನೀವು ನಿಮ್ಮ ಮಗಳು 2,000 ಸಂಬಳವಿರಲಿ, ಮಗಳು ಸಂತೋಷವಾಗಿರುತ್ತಾಳೆಂದು ನೌಕರಿದವನಿಗೆ ಕನ್ಯೆಯನ್ನ ಕೊಡುತ್ತೀರಿ. ಅವಳು ಅಲ್ಲಿ ಸಂತೋಷ ಇರುವುದಿಲ್ಲ. ಪ್ರತಿನಿತ್ಯ ಗಂಡ ಹೆಂಡತಿಯರ ಜಗಳ ಮಾಡ್ತಾರೆ. ಆದ್ರೆ ರೈತ ಹಂಗಲ್ಲ. ಕೈ ಹಿಡಿದ ಮಡದಿನ್ನಿ ತನ್ನ ದೇವತೆಯನ್ನ ತಿಳಿದು ಸಂತೋಷ ಜೀವನವನ್ನ ಮಾಡ್ತಾರೆ. ಅಂದಾಗ ನಿಮ್ಮ ಮಗಳು ಸಂತೋಷವಾಗಿರ್ಬೇಕಾದ್ರೆ ರೈತರ ಮಕ್ಕಳಿಗೆ ನಿಮ್ಮ ಮಗಳನ್ನ ಕೊಡಬೇಕು. ನೀವು ನೌಕರಿದವನಿಗೆ ಕನ್ಯೆ ಕೊಟ್ರೆ ನಿಮ್ಮ ಮಗಳು ಕಣ್ಣೀರಿನಲ್ಲಿ ಕೈ ತೊಳೆಯಬೇಕಾಗಿದೆ. ಯಾವುದು ಸೂಕ್ತ ನೀವೇ ನಿರ್ಧರಿಸಿರಿ ಅಂತ ಹೇಳಿದ್ರು. ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನೆರೆ ಗ್ರಾಮದಿಂದ ಆಗಮಿಸಿರ್ತಕ್ಕಂತಹ ಮಹಾದೇವಿಯ ತವರು ಮನೆಯವರು, ಬೀಗರು, ಹಿರಿಯರು, ಚಿಕ್ಕಪ್ಪ ಗ್ರಾಮದವರಿಗೆ ಈ ಕಾರ್ಯಕ್ರಮದಿಂದ ಜೋರಾದ ಚಪ್ಪಾಳೆ ಸ್ವಾಗತ. ನಿಮಗೂ ನಮಗೆಲ್ಲರಿಗೂ ಕೂಡ ಅನುಭವದೆಡೆಗೆ ಅನುಭಾವಿಗಳಾದಕ್ಕೋಸ್ಕರ ತಮ್ಮೆಲ್ಲರ ಮನಸ್ಸುಗಳನ್ನು ಅನುಭವದೆಡೆಗೆ ಕೊಂಡೊಯ್ಯುವಂತಹ ಆತ್ಮೀಯ ಗವಾಯಿಗಳು ಸಂಗಮೇಶ್ ಹುಗಾರಲ್ಲಿ ಪ್ರಣಾಮಗಳು ಸಲ್ಲಿಸಿ, ಬಸವೇಶ್ವರನ ಒಂದು ಮದುವೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಇವತ್ತು ನಿಜವಾಗಿಯೂ ಕೂಡ ಬಹಳ ಸಂತೋಷವಾಗಿರ್ತಕ್ಕಂತಹ ಒಂದು ದಿನ. ಮದುವೆ ಅಂತಂತಂದ್ರೆ ಅದು ಎರಡು ಕುಟುಂಬದ ಮಿಲನ ಅಲ್ಲ, ಎರಡು ಕುಟುಂಬದ ಹೊಸದಾಗಿ ಬೆಳೀತಕ್ಕಂಥ ಗಟ್ಟಿ ಸಂಬಂಧದ ನಿಜವಾದ ಅರ್ಥವೇ ಮದುವೆ ಅಂತ ಅರ್ಥ ಮಾಡ್ಕೋಬೇಕು. ಗಟ್ಟಿ ಸಂಬಂಧ ಅದು. ಇವತ್ತು ಚಿಕ್ಕಪ್ಪ ಗ್ರಾಮದವರು ಅನೇಕ ವರ್ಷಗಳಿಂದ ಅವರು ಬೀಗರಾಗಿ ನಿಮ್ಮ ಊರಿಗೆ ಬರ್ತಾ ಇರ್ತಕ್ಕಂಥದ್ದು. ಬಹಳ ವರ್ಷ ಅಂದ್ರೆ ಎಷ್ಟು ವರ್ಷ ಆತ್ರಿ? 33 ವರ್ಷ ಆತಲ್ಲ. ನಿಜವಾಗಿ ಕೂಡ 34, ಇದು 34ನೇದ್ದು. ನಿಜವಾಗಿಯೂ ಕೂಡ ಎಲ್ಲ ಗ್ರಾಮಗಳಲ್ಲಿ ವರ್ಷ ಒಂದೊಂದೂರನ್ನು ಬೀಗರನ್ನು ನೇಮಕ ಮಾಡ್ತಾರೆ. ಆ ಚಿಕ್ಕಪ್ಪದ ಗ್ರಾಮದ ಜೊತೆಗೆ ನಮ್ಮ ಹುಟ್ಟಿದ್ಲು 2 ವರ್ಷದ ಹುಡುಗಿ. ಹುಚ್ಚಿ ಹಾಕು, ಅದನ್ನ ಮದುಮಕ್ಕಳ ತಲೆ ಮೇಲೆ ಹಾಕಾಕ ಹಿಂಗ ಒಗ್ಯಾಕ ಕೊಟ್ಟ ರಕ್ಷತೆಯನ್ನ ಅದನ್ನ ಹಾಕು, ಕೈಯಾಗ ಯಾಕೆ ಹಿಡ್ಕೊಂಡು ಹಿಂಗ ಉಗ್ಗು ಅಂತ ತಿಳ್ಕೊಂಡು ಆ ತಾಯಿ ಮಗಳಿಗೆ ಹೇಳಾಕತ್ತಿದ್ಲು. ಆ 2 ವರ್ಷದ ಮಗಳು ಅಂತಾಳೆ, ನಾನು ಯಾರ್ದಾರ ತಲೆ ಮೇಲೆ ನಾನ್ಯಾಕೆ ಕೈ ಹಾಕ್ಲಿ, ನನಗೊಂದು ಗಂಡು ಬೇಕಂತ ಆಕಿ ಅಂತ. ಏನು ಆ ಹುಡುಗಿ ಅಂತಾಳೆ, ನಾ ಯಾರ್ದಾರ ಗಂಡ ಮಗಳಿಗೆ ನೌಕರದಾರ್ಗ ಕೊಡ್ಬೇಕನ್ನುವಂಥದ್ದು ಕಟಿ ಹಿಡ್ಕೊಂಡು ಕುಂತೀರಿ ನೀವು. ಹೌದಿಲ್ಲ? ಗಂಡ್ಮಕ್ಳಂತ ಹುಚ್ಚಿಗೋಗಾರಲ್ಲ ಅವರು. ಚಲೋ ಮನಿತನ ಚಲೋದಿತ್ತು ಅಂತಂದ್ರೆ ಕೊಟ್ಟು ಕಡೆಕ್ ಮಾಡಿಬಿಡೋಣ ಅಂತ ಅವ್ರ ತಲೆ. ನೀವು ಹೆಣ್ಮಕ್ಳಿದ್ರಲ್ಲ, ನೀವ ನಿಮ್ ಗಂಡದ್ರ ತಲೆ ಕೆಡಿಸ್ತೀರಿ. ಇವತ್ತಿನ ವಾಸ್ತವದ ಹಿಂಗದೆ. ನಾ ಅಂತೀನಿ ನಿಮಗ, ನಿಮ್ ಹೆಣ್ಮಕ್ಳನ್ನ ನೌಕರದಾರ್ಗೆ ಕೊಡ್ಬೇಕಂತ ನೀವು ಕಟಿ ಹಿಡ್ಕೊಂಡ್ ಕುಂತೀರಿ. ಹೌದಿಲ್ರಿವ? ಅವಂಗ 2,000 ಬರಲಕ್ಕ ಗೌರ್ಮೆಂಟ್ ನೌಕರದಾರ ಕೊಡ್ಬೇಕಂತ ನೀವು ಹಿಡ್ಕೊಂಡ್ ಕುಂತೀರಿ. ನಾನು ನಿಮ್ಗೆ ಹಂಗ ಹೇಳ್ತೀನಿ. ನಡಬರ್ಕಿಗೆ 4-5 ವರ್ಷದಿಂದ ಕೊರೋನಾ ಬಂದು ಹೋಯ್ತು. ಕೊರೋನಾ ಬಂದು ಹೋದಾಗ ನೌಕರದಾರ ಎಲ್ಲಿದ್ರು? ಯಾಕೆ ತಿಪ್ಪಣ್ಣ ಹೊಲ್ದಾಗ ಬಂದು ದುಡಿದ್ರಿಲ್ಲ? ಹೊಲ್ದಾಗ ಬಂದು ದುಡಿದು ಹೊಲ್ದಾಗ ಬೆಳೆದಿದ್ದ ಉಂಡ್ರು 4 ವರ್ಷ ತನ ಬೆಂಗಳೂರಿಗೆ ಹೋಗ್ಲಿಲ್ಲ. ಅವ್ರು ಇಲ್ಲೇ ದುಡಿದ್ರು. ಮತ್ತು ನೌಕರದಾರ ಶ್ರೇಷ್ಠ, ರೈತ ಶ್ರೇಷ್ಠ ಅಂತ ನೀವೇ ತಿಳ್ಕೊಂಬಿಡ್ರಿ. ಏನು ನೌಕರದಾರ ಶ್ರೇಷ್ಠರು, ಏನು ನಮ್ಮ ರೈತರು ಹುಡುಗರು ಶ್ರೇಷ್ಠರು, ಅದನ್ನ ನೀವು ಅರ್ಥ ಮಾಡಿಕೋರಿ. ನೀವು ಯಾಕೆ ಈ ಮಾತು ಹೇಳಾಕತ್ತೀನಿ ಅಂತಂದ್ರ ಇವತ್ತಿನ ಜೀವ ಕೂಡ ದುಃಖ ಅನ್ನಿಸ್ತದೆ. ಇವತ್ತು ನೌಕರದಾರಿಗೆ ನೀವು ಹಿಡ್ಕೊಂಡೆಲ್ಲ ಹೋಗ್ಕಿರಿ. ನೀವು ಈ ಡಿವರ್ಸು ಪೈವರ್ಸ್ ಯಾಕೆ ಹಾಕೋ ಗೊತ್ತ? ನೀವು ನಿಜವಾಗಿದ್ದು ನೋಡ್ರಿ, ನಮ್ಮ ಹೊಲ ಮನಿ ಕಮತ್ ಇದ್ದವ್ರು ಮದುವೆ ಮಾಡಿ ಕೊಟ್ಟೋದವ್ರು ಎಂದೂ ಡಿವರ್ಸ್ ಆಗಿಲ್ಲ. ನೌಕರದಾರದು ಅಷ್ಟೇ ಆಗೈತಿ ಈ ಜಗತ್ತಿನ ಮೇಲೆ. ಅದನ್ನ ತಿಳ್ಕೋರಿ ನೀವು, ಅದನ್ನ ಮನನ ಮಾಡ್ಕೋರಿ ನೀವು. ಇಲ್ಲೆಲ್ಲ ಹಳೆಯ ಕಾಲದ ಮದುವೆ ಆದವ್ರು ಇದ್ದೀರಿ. ಹೊಲ ಕಮತ ಎತ್ತು ಆಕಳಿದ್ದವ್ರು ಕೊಟ್ಟೋರ್ಗಿ ಎಂದಾರ ಡಿವರ್ಸ್ ಆಗ್ಯಾವೇನ್ರಿ? ಎಂದೂ ಡಿವರ್ಸ್ ಆಗುದಿಲ್ಲ. ಯಾಕಂತಂದ್ರೆ ಮನಿತನ ಚಂದ ನಿಭಾಯಿಸ್ಬೇಕಂತ ಅವ್ರಿಗೆ ಗೊತ್ತಿರ್ತದೆ, ಹೊಲ ಕಮ್ಮತ್ತಿದ್ದವರಿಗೆ. ಹಾಗಾಗಿ ರೈತರಿಗೆ ಕೊಡಬೇಕು. ನಿಮಗೊಂದೇ ಮಾತು ಹೇಳೋದೇನಂತಂದ್ರೆ,
ಅದೇಂಗ ಆಕೈತಿ? ನೌಕರದವ್ರಿಗೆ ಹ್ಯಾಂಗೆ ಕೊಡೋಣ್ರಿ? ಹ್ಯಾಂಗೆ ಕೊಡೋನು? ಹೊಲ ಜಗ್ಗಿದ್ರು ಕೊಡುದಿಲ್ಲ, ಏನಿದ್ರು ಕೊಡುದಿಲ್ಲ. ನೀವು ತಾಯಂದ್ರು ಇದನ್ನ ಆತ್ಮಾವಲೋಕನ ಮಾಡ್ಕೋಬೇಕು. ಏನಂತಂದ್ರೆ ಇನ್ನೊಂದು 5-6 ವರ್ಷ, ಇನ್ನೊಂದು 7-8 ವರ್ಷ ದಾಟಿ ಬಿಡ್ತು ಅಂತಂತಂದ್ರೆ ರೈತನೇ ಈ ಜಗತ್ತಿಗೆ ಬಾಸಕ್ಕನ್ನ, ನೌಕರದಾರಲ್ಲ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಂಡ್ಬಿಡ್ರಿ. ನೀವು ಅವನೇ ನಿಜವಾಗಿ ಕೂಡ ರಾಜ ಆಗ್ತಾನೆ ಈ ಭೂಮಿ ಮ್ಯಾಗ. ಯಾರು? ರೈತ. ದಯಮಾಡಿ ನೀವು ರೈತರಿಗೆ ಕನ್ಯೆ ಕೊಡ್ರಿ. ಹಾಗೆ ಉಣ್ಲಿ, ಐಷಾರಾಮಿ ಬದುಕು ಬೇಡ. ನಿಮ್ಮ ಮಕ್ಕಳು ಸಂತೋಷದಿಂದ ಇರಬೇಕು, ಕಣ್ಣೀರು ಹಾಕಬೇಕು. ನೀವು ಆಯ್ಕೆ ಮಾಡ್ರದ ಹೆಂಗಿರ್ಬೇಕವ? ಸಂತೋಷ ಇರ್ಬೇಕಂತೀರಿಲ್ಲ, ಕಣ್ಣೀರು ಹಾಕ್ಬೇಕಂತೀರೇನು? ಇಲ್ಲ, ಹೌದಿಲ್ಲ? ನೀವು ನಿಜವಾಗಿ ಕೂಡ ನೀವು ಹೊಲ ಇದ್ದವ್ರಿಗೆ, ಕಮ್ಮತ್ತಿದ್ದವ್ರಿಗೆ ನಿಮ್ಮ ಮಕ್ಕಳು ನೀವು ಕೊಟ್ಟಿದ್ದೆ ಕರೆ ಆಯ್ತಂದ್ರೆ ಅವ ಗುಡಿಸಲ್ದಾಗೆ ಮಲಗಿಸ್ಲಕ್ಕ ಅವ ಆರಾಮ ಇಟ್ಟಿರ್ತಾನೆ ಹೆಂಡ್ತೀನಿ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೋರಿ. ನೌಕರದಾರ ಕೊಟ್ರಿ ಅಂತಂತಂದ್ರೆ ಏನೂ ಉಳಿಯಂಗಿಲ್ಲ, ಏನೂ ಉಳಿಯಂಗಿಲ್ಲ. ಈ ನಾಡಿನೊಳಗ ಬಹಳಷ್ಟು ವೈಶಿಷ್ಟ್ಯ ಇದೆ ನಮ್ಮ ಭಾರತ ದೇಶದ್ದು. ಇನ್ನೊಂದು ಮಾತು ಹೇಳಿ ಮುಗಿಸ್ತೀನಿ ನಮ್ಮ ಕಾರ್ಯಕ್ರಮನ. ಮಹದಾಸೋಹಿ ಕಲಬುರಗಿ ಶರಣಬಸವೇಶ್ವರ ಪುರಾಣದಲ್ಲಿ ವಿವಾಹ ಸಂದರ್ಭದಲ್ಲಿ ಶರಣಬಸವೇಶ್ವರನ ರಾಮನಗೌಡರು ಮನೆತನದ ಭಾಗವಾಗಿ ಮಾದಮ್ಮ ತಾಯಿ ಯಲಬುರ್ಗಾ ತಾಲೂಕಿನ ಚಿಕ್ಕಪ್ಪ ಗ್ರಾಮದ ಮಗಳಾಗಿ ಭಾರಿ ಅದ್ದೂರಿಯಾಗಿ ಚಿಕ್ಕಪ್ಪ ಹಾಗೂ ಹೊಸಳ್ಳಿ ಯಲಬುರ್ಗಾ ಗ್ರಾಮದವರು ಶರಣಬಸವೇಶ್ವರ ಹಾಗೂ ಮಾದಮ್ಮ ತಾಯಿಯ ವಿವಾಹ ಸಂತೋಷದಿಂದ ಮಾಡಿದ್ರು. ಹೊಸಳ್ಳಿ ಗ್ರಾಮದ ಗುರು ಹಿರಿಯರು ಹಾಗೂ ಚಿಕ್ಕಪ್ಪ ಗ್ರಾಮದ ಗುರು ಹಿರಿಯರು ಭಾಗವಹಿಸಿದ್ರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.